ಹಾಯ್ ಹಲೋ ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಟಾಕೀಸ್. ಇವತ್ತು ಯಾವ ಮೂವಿ ರಿವ್ಯೂ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ಬಟ್ ಇವತ್ತು ಏನು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ರಾಜಕೀಯ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಅದ್ರ ಬಗ್ಗೆ ಏನಷ್ಟು ಅರಿವಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಏನು ಅನಿಸುತ್ತೋ ಅದನ್ನು ನಿಮ್ಮ ಹತ್ರ ಹೇಳೋಣ ಅಂದ್ಕೊಂಡಿದ್ದೀನಿ. ಅದು ಸರಿನಾ ತಪ್ಪೋ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಅದರಲ್ಲಿ ಏನಾರು ಇದ್ದರೆ ನಾನು ಕರೆಕ್ಷನ್ಸ್ ಇದ್ದರೆ ಏನಾರು ಇದ್ದರೆ ಮಾಡ್ಕೊತೀನಿ. ಓಕೆ, ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ MP ಎಲೆಕ್ಷನ್ಸ್ ಇವಾಗ ಬರ್ತಾ ಇದೆ. ಸುಮಾರು ಜನ ಗೊತ್ತಿರೋಂಗೆ ಎಲ್ಲರೂ ಮೋದಿ ಇಲ್ಲ ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದೀರಾ. MP ಎಲೆಕ್ಷನ್ಸ್ ಅಂದರೆ ಟೋಟಲ್ ಓವರ್ ಆಲ್ ಇಂಡಿಯಾದಲ್ಲಿ 543 ಕ್ಷೇತ್ರಗಳಿರುತ್ತೆ. ಅದರಲ್ಲಿ ಯಾವ MP ಗಳು ಗೆದ್ದು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ BJP ಕಾಂಗ್ರೆಸ್ಗ ಅನ್ನೋದೇ ಇಲ್ಲಿ ಮ್ಯಾಟ್ರು. ಸೊ ಇಲ್ಲಿ ಮೆಜಾರಿಟಿ ಯಾರಿಗೆ ಬರುತ್ತೋ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಇದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ, ಅದೇನು ಹೊಸದೇನಲ್ಲ. ಇತ್ತೀಚೆಗಷ್ಟೇ ನನಗೆ ಒಂದು ಅಟ್ರ್ಯಾಕ್ಟ್ ಆಗಿದ್ದ ಒಂದು ವಿಷಯನ ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದು ಒಂದು ಪಕ್ಷನೇ. ಅದೇನಪ್ಪ ಅಂತಂದರೆ ಅದು ಪ್ರಜಾಕೀಯ. ಈ ಪಕ್ಷ ಬಂದು ನನಗೆ ರೀಸೆಂಟಾಗಿ ನಾನು ಕೆಲವೊಂದು ವೀಡಿಯೋಸ್ಗಳು ನೋಡಿದಾಗ ಸ್ವಲ್ಪ ಅಟ್ರ್ಯಾಕ್ಟ್ ಆದೆ. ಏನಪ್ಪ ಇದ್ದಕ್ಕಿದ್ದಂಗೆ ಪ್ರಜಾಕೀಯ ಬಗ್ಗೆ ಮಾತಾಡ್ತಾ ಇದೆಯಾ, ಏನು ದುಡ್ಡು ಕೊಟ್ಟರೆ ನಿನಗೆ ಆ ಪಕ್ಷದ ಬಗ್ಗೆ ಮಾತಾಡುವಂಥ ದಯವಿಟ್ಟು ಈ ರೀತಿ ತಪ್ಪು ಕಲ್ಪನೆಗಳು ಮಾಡ್ಕೋಬೇಡಿ. ಆ ರೀತಿ ನನಗೇನು ದುಡ್ಡು ಸಿಕ್ಕಿಲ್ಲ, ಯಾವ ಪಕ್ಷದಿಂದನೂ ದುಡ್ಡು ಕೊಡಿ ಅಂತ ನಾನು ನಿಂತಿಲ್ಲ. ನಮಗೆ ಯೂಶ್ವಲಾಗಿ ರಾಜಕೀಯ ಅಂದರೆ ಅದರಿಂದ ದೂರ ಇರೋರು ನಾವು. ಬಟ್ ಯೂಶ್ವಲಾಗಿ ಏನಕ್ಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಒಂದು ಒಳ್ಳೆಯ ವಿಷಯನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳೋಣ ಅಂತ ನಿಮಗೆ ಬಂದಿದ್ದೀನಿ. ಎಲ್ಲರೂ ಗೊತ್ತಿರೋಂಗೆ ಉಪೇಂದ್ರ ಅವರು ತುಂಬ ಸಿನಿಮಾಗಳಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಸುಮಾರು ಸಲ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಇವಾಗ ಪ್ರಾಕ್ಟಿಕಲಾಗಿ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಮೊದಲನೇ ವಿಷಯ ಏನಂತಂದರೆ ಉಪೇಂದ್ರ ಅವರು ಆಗಲಿ ಅವ್ರ ಟೀಮ್ನವರಾಗಲಿ ಯಾರೂ ನಾವು ಮುಂದಕ್ಕೆ ಗೆದ್ದರೆ ಈ ರೀತಿ ಮಾಡ್ತೀವಿ ಅಂದರೆ ಪ್ರಾಮಿಸ್ ಮಾಡೋದು, ನಾವು ಈ ಥರ ಮಾಡ್ತೀವಿ, ಅಷ್ಟು ದಬಾಗ್ತೀವಿ, ಇಷ್ಟು ದಬಾಗ್ತೀವಿ ಅಂತ ಈ ರೀತಿ ಪ್ರಾಮಿಸ್ ಮಾಡಿಲ್ಲ. ಅದನ್ನು ಹೇಳ್ಬೇಕಂದ್ರೆ ಮ್ಯಾನಿಫೆಸ್ಟೋ ಅಂತ ಹೇಳ್ಬೋದು. ಬಟ್ ಈ ರೀತಿ ಜನಗಳಿಗೆ ಇಂಥದ್ದು ಮಾಡ್ತೀನಿ ಅಂತ ಹೇಳಿಲ್ಲ. ಅದು ನನಗೆ ಮೊದಲನೇದಾಗಿ ಇಷ್ಟ ಆಯಿತು. ಇವರು ನಾನು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ನಾನೇನೇ ಒಂದು ಕಾಮಗಾರಿ ಆಗಲಿ ಯಾವುದೇ ಒಂದು ಕೆಲಸ ಮಾಡಲಿ ಅದನ್ನು ನಾನು ಎಷ್ಟು ಕೆಲಸ ಎಷ್ಟು ಆಯಿತು, ಎಷ್ಟು ಖರ್ಚಾಯಿತು ಅಂತ ಅದನ್ನು ಜನಗಳ ಮುಂದೆನೇ ನಾನು ತಂದಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವ ಪೊಲಿಟಿಷಿಯನ್ಸ್ಗಳಾಗಲಿ ಈ ಥರ ಮಾತು ಹೇಳಿಲ್ಲ. ನಾನು ಇಷ್ಟು ಕೆಲಸ ಮಾಡಿಸಿ ಅದನ್ನು ನಿಮಗೆ ದುಡ್ಡಿನ ಲೆಕ್ಕಾಚಾರ ಎಲ್ಲ ತೋರಿಸ್ತೀನಿ ಅಂತ ಹೇಳಿಲ್ಲ. ಬಟ್ ಇವರು ಹೇಳಿದ್ದು ಆ ಪಾಯಿಂಟ್ ನನಗೆ ಭಾಳ ಇಷ್ಟ ಆಯಿತು. ಇನ್ನೊಂದು ಎರಡನೇ ವಿಷಯ ಏನಂತಂದರೆ ಈ ಪಕ್ಷದವ್ರು ಏನು ಹೇಳಿದ್ದಾರೆ ಅಂದರೆ ನಾವು ಜನಗಳಿಗೆ ಯಾವತ್ತು ಸೇವೆ ಮಾಡ್ತೀನಿ, ಉದ್ಧಾರ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಹೇಳಿಲ್ಲ. ನಾವು ತಗೊಳ್ಳೋ ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಭಾಳ ಇಷ್ಟ ಆಯಿತು. ಯೂಶ್ವಲಾಗಿ ಗೊತ್ತು, ಎಲೆಕ್ಷನ್ ಟೈಮಲ್ಲಿ ಬಂದಾಗ ಎಲ್ಲರೂ ಜನಗಳ ಕಾಲಲ್ಲಿ, ದೊಡ್ಡವ್ರ ಕಾಲಲ್ಲಿ, ರಾಜಕೀಯದವ್ರ ಕಾಲಿಗೆ ಬಿದ್ದೇ ಬೀಳ್ತಾರೆ. ಅದಾದಮೇಲೆ ಗೆದ್ದ ಮೇಲೆ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ನಾವು ಕಾಲಿಗೆ ಬಿಡಬೇಕು. ಇದೇ ಆಗಿರೋದು ಪರಿಸ್ಥಿತಿ. ಅದೆಲ್ಲರೂ ಗೊತ್ತಿರೋ ವಿಷಯ. ಕೆಲವೊಂದು ಚಾನಲ್ಗಳು ಒಬ್ಬೊಬ್ಬರು ಪಾರ್ಟಿಗಳದ್ದು ಒಂದೊಂದು ಚಾನಲ್ ಇದೆ. ಈಗ ಅದರಲ್ಲಿ ಯಾವ ಪಾರ್ಟಿಗೆ ಯಾರಿಗೆ ಹೆಲ್ಪ್ ಮಾಡಬೇಕು, ಯಾರು ದುಡ್ಡು ಕೊಟ್ಟಿದ್ದಾರೆ ಆ ಚಾನಲ್ನಲ್ಲಿ ಆ ಪಾರ್ಟಿ ಬಗ್ಗೆ ನಾವು ಮಾತಾಡಬೇಕು ಅನ್ನೋದೇ ಎಲ್ಲ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಈ ರೀತಿ ಏನೋ ಒಂದು ನಾವು ಮಾಡ್ತೀವಿ, ಸ್ವಲ್ಪ ಸಿಸ್ಟಮ್ನೇ ಚೇಂಜ್ ಮಾಡಬೇಕು ಅಂತ ಮುಂದೆ ಬರೋರನ್ನ ಅಟ್ಲೀಸ್ಟ್ ಅವರು ಮಾಡ್ತಾರೋ ಮಾಡಲ್ವ ಸೆಕೆಂಡ್ರಿ. ಬಟ್ ಈ ರೀತಿ ಮುಂದೆ ಬಂದಾಗ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಯಾವುದಾದ್ರು ಒಂದು ಚಾನಲ್ ಅವರು ಫುಲ್ಲು ಮಾಡಿದ್ದಾರೆ. ಅಂದರೆ ಮಾಡ್ತಾರೆ, ನೋಡಿದ್ದೀನಿ ಕೆಲವೊಂದು ನ್ಯೂಸಲ್ಲಿ 5 ನಿಮಿಷನ 10 ನಿಮಿಷನ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾರೆ. ಬಟ್ ಉಳಿದಿದ್ರಲ್ಲಿ ಯಾವುದ್ರಲ್ಲೂ ಇದ್ರ ಬಗ್ಗೆ ಟ್ರೆಂಡಿಂಗ್ ಇಲ್ಲ, ಏನಿಲ್ಲ. ಇಲ್ಲಿವರೆಗೂ ಎಷ್ಟೋ ಜನ ರಾಜಕೀಯದವರು ನಾವು ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಬಂದು ಹೋಗಿದ್ದಾರೆ. ಅದರಲ್ಲಿ ಎಷ್ಟು ಜನ ಮಾಡಿದ್ರು ಎಷ್ಟು ಜನ ಮಾಡಿಲ್ಲ ಅನ್ನೋದು ಆ ಕ್ಷೇತ್ರಗಳಲ್ಲಿರೋ ಆ ಜನಗಳಿಗೆ ಮಾತ್ರ ಗೊತ್ತು. ಬಟ್ ಗೊತ್ತಿದ್ರೂ ಈ ರೀತಿ ಹೊಸಬ್ರು ಬಂದಾಗ ನಾವು ಅವರಿಗೆ ಏನಾರು ಒಂದು ಸಪೋರ್ಟ್ ಮಾಡಬೇಕು. ಯೂಶ್ವಲಾಗಿ ಅವ್ರು ಮಾಡ್ತಾರೆ ಮಾಡಲ್ವ ಅನ್ನೋದು ನೆಕ್ಸ್ಟ್ ಜಡ್ಜ್ ಮಾಡಬೇಕು. ಒಂದು ವೇಳೆ ಮಾಡಿಬಿಟ್ರೆ ಈ ರೀತಿ ಅವ್ರು ಹೇಳ್ದಂಗೆ ಮಾಡಿದ್ರೆ ಅದು ನಮಗೆ ಪ್ಲಸ್ ಆಗುತ್ತೆ, ಬಿಟ್ಟರೆ ನಮ್ಮ ಜನಗಳಿಗೆ ಅಡ್ವಾಂಟೇಜ್ ಅನ್ನೋದನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕು. ಬಟ್ ಯಾಕಂದರೆ ಎಲೆಕ್ಷನ್ ಬರೋ ಟೈಮಲ್ಲಿ ಎಲ್ಲರೂ ಕೆಲವೊಬ್ಬರು ಅಂತೀರ ಈ ಪಕ್ಷಕ್ಕೆ ಹಾಕೋಣ, ನಮಗೆ ಒಂದು ಕೆಲಸ ಆಗುತ್ತೆ, ನಿಮಗೊಂದು ಕೆಲಸ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಬಿಟ್ಟರೆ ಈ ಕರ್ನಾಟಕಕ್ಕೆ ಏನಾಗುತ್ತೆ, ಇಂಡಿಯಾಗೆ ಏನು ಉದ್ಧಾರ ಆಗುತ್ತೆ ಅನ್ನೋದನ್ನ ಯಾರು ಯೋಚನೆ ಮಾಡಲ್ಲ. ಆ ಉದ್ದೇಶದಲ್ಲಿ ಈ ವಿಷಯನ ನಾನು ಮಾತಾಡೋಕ್ಕೆ ಬಂದಿದ್ದು. ಆಮೇಲೆ ಉಪೇಂದ್ರ ಅವರು ಸೂಪರ್ ಮೂವಿಲಿ ಹೆಂಗೆ ಮಾಡಿದ್ದಾರೆ ಅಂದರೆ ಆ ಮೂವಿನ 2030ಗೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಎಷ್ಟು ವ್ಯಾಲ್ಯೂ ಬರುತ್ತೆ, ಫಾರಿನರ್ಸು ನಮ್ಮ ಹತ್ರ ಹೆಂಗಿರ್ತಾರೆ ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ಅದನ್ನೆಲ್ಲ ನಾವು ನೋಡಿದಾಗ ಚಪ್ಪಾಲೆ ತಟ್ಕೊಂಡು ಸಿಲ್ಲೆ ಹೊಡ್ಕೊಂಡು ನಾವು ಆ ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದು. ಬಟ್ ಅದನ್ನು ಎಲ್ಲೋ ಇಲ್ಲಿ ಪ್ರಾಕ್ಟಿಕಲಾಗಿ ನಾನು ಅದನ್ನು ಮಾಡೋಕ್ಕೆ ಬರ್ತೀನಿ ಅಂತ ಮುಂದೆ ಬಂದಾಗ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಚಾನಲ್ನವರಂತೂ ಎಲ್ಲಿ ದುಡ್ಡು ಬರುತ್ತೋ ಆ ಕಡೆ ಹೋಗ್ತಾರೆ. ಬೀಯಿಂಗ್ ಒಂದು ರೆಸ್ಪಾನ್ಸಿಬಲ್ ಇಂಡಿಯನ್ ಸಿಟಿಸನ್ ಆಗಿ ಉಪೇಂದ್ರ ಅವರು ಹೇಳಿದ ಮಾತುಗಳನ್ನ ನಾನು ಕೇಳಿಬಿಟ್ಟು ನನಗೊಂದು ಇನ್ಸ್ಪಿರೇಷನ್ ಆಯಿತು. ಕರೆಕ್ಟ್ ಅಲ್ವಾ, ಇವ್ರು ಮಾತಾಡೋದು ಎಲ್ಲನೂ ಪ್ರಾಪರಾಗಿದೆಯಲ್ಲ, ಇವ್ರು ಇದನ್ನು ಹೇಳಿರೋದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಎಷ್ಟೆಲ್ಲ ಚೇಂಜಸ್ಗಳಾಗ್ಬೋದು ಅನ್ನೋದೊಂದು ನನಗೆ ಮೈಂಡಲ್ಲಿ ಬಂತು. ಪ್ರಜಾಕೀಯಾಗೆ ನಾವು ವೋಟ್ ಮಾಡಿ ನಮ್ಮ ವೋಟ್ ವೇಸ್ಟ್ ಆಗಲ್ವಾ, ಇವ್ರದ್ದೆಲ್ಲ ಸೆಂಟ್ರಲಲ್ಲಿ ಬರಲ್ಲ, ಸುಮ್ಮನೆ ನಾವು ಯಾಕೆ ವೋಟ್ ವೇಸ್ಟ್ ಮಾಡೋದು ಅಂತ ಕೆಲವೊಬ್ರು ಯೋಚನೆ ಮಾಡ್ಬೋದು. ಒಂದು ವೇಳೆ ಇವರೇನಾದರೂ ಒಂದು ಕ್ಷೇತ್ರದಲ್ಲಾದರೂ ಗೆದ್ದುಬಿಟ್ರೆ ಅವರು ಆ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡ್ತಾರೆ
ಯಾವ ರೀತಿ ಮಾಡ್ತಾರೆ ಅದನ್ನು ಅವ್ರು ಮಾಡೋದನ್ನ ಕೆಲಸ ಏನಾದರೂ ಸೆಂಟ್ರಲ್ವರೆಗೂ ತಿರುಗಿ ನೋಡಿಬಿಟ್ರೆ ಮುಂದಕ್ಕೆ ಈ ಪಕ್ಷ ಒಂದು ಒಳ್ಳೆ ಪಕ್ಷ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಉಪೇಂದ್ರ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ ಅವ್ರಿಗೆ ಇವಾಗಲೂ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 10-15 ಜನ ಪ್ರೊಡ್ಯೂಸರ್ ಅಂತ ರೆಡಿಗೆ ನಿಂತಿರ್ತಾರೆ ಪ್ರೊಡ್ಯೂಸ್ ಮಾಡೋಕ್ಕೆ. ಅದನ್ನೇ ಮಾಡ್ಕೊಂಡು ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ಬೋದು. ಆದರೆ ಈ ರಾಜಕೀಯ ಈ ಪಕ್ಷ ಇದೆಲ್ಲ ಏನಕ್ಕೆ ಬೇಕು ಇವ್ರಿಗೆ ಅಂತ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ ಸಿಸ್ಟಮ್ ಅಂತ ಇದ್ದಾರೆ ಅಂದರೆ ನಾವು ಅದನ್ನು ಒಂದು ಸಲ ಯೋಚನೆ ಮಾಡಿ ಒಂದು ವೇಳೆ ಸರಿ ಮಾಡ್ಬೋದೇನೋ. ಇಷ್ಟು ದಿನ ನಮಗೆ ಒಂದು ಒಳ್ಳೆ ರಾಜಕೀಯ ಇಲ್ಲ ಅಂತ ನಾವು ಅಂದ್ಕೊಂಡು ಬಂದಿದ್ದು ಒಂದು ವೇಳೆ ಈ ಕಡೆಯಿಂದ ಬರ್ಬೋದು ಅನ್ನೋದೊಂದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಥವ್ರಿಗೆ ನಾವು ಸಪೋರ್ಟ್ ಮಾಡದಿದ್ರೆ ಹೇಗೆ ಹೇಳಿ, ನೀವು ಯೋಚನೆ ಮಾಡಿ. ಒಂದು ವೇಳೆ ಇಲ್ಲಿ ಪ್ರಜಾಕೀಯ ಏನಾದರೂ ಒಂದು 2-3 ಕ್ಷೇತ್ರದಲ್ಲಿ ಗೆದ್ದರೆ ಜನಗಳ ಒಂದು ಅಭಿಪ್ರಾಯ ತಗೊಂಡು ನಾವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂದರೆ ಯಾವ ಪಕ್ಷದವ್ರನ್ನ ಮೇಲೆ ತರಬೇಕು ಅನ್ನೋದನ್ನ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕ್ಕೊಂಡು ಕೆಲಸದ ಮೇಲೆ ಅವರನ್ನು ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಆ ರೀತಿ ಮಾಡೋದು ಕರೆಕ್ಟ್. ಇವಾಗ ಅವರು ಯೂಶ್ವಲ್ ಆಗಿ ಕಾಂಗ್ರೆಸ್ಸೋ BJPನ ಯಾವುದಕ್ಕೆ ಹೋಗ್ತಾರೆ ಅದು ನನಗೆ ಗೊತ್ತಿಲ್ಲದೇ ಇರೋ ವಿಷಯ, ಅದು ಅವ್ರಿಗೆ ಸೇರಿರೋದು. ಬಟ್ ನಮ್ಮ ಸೆಂಟ್ರಲಲ್ಲಿ ಯಾವ ಪಕ್ಷ ಆದರೂ ಬರಲಿ, ಕಾಂಗ್ರೆಸ್ ಅವರ ಬರಲಿ BJP ಅವರ ಬರಲಿ, ಇವ್ರು ಬಂದರು ಅವ್ರು ಬಂದರು ಅನ್ನೋದನ್ನ ನಾನು ಇವ್ರು ಬರಲಿ ಅವ್ರು ಬರಲಿ ಅಂತ ಹೇಳೋಕೆ ಹೋಗಲ್ಲ. ಬಟ್ ನಮ್ಮಲ್ಲಿರೋ MP ಗಳು ಇವರು ಎಲ್ಲ ಸೆಂಟ್ರಲಲ್ಲೂ ಒಂದಿಷ್ಟು ಕೆಲಸಕ್ಕೆ ಅಂತ ಇಷ್ಟು ದುಡ್ಡನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಬಟ್ ಆ ದುಡ್ಡನ್ನ ಸ್ಯಾಂಕ್ಷನ್ ಆಗಿರೋ ದುಡ್ಡನ್ನ ಯಾವ ರೀತಿ ಯೂಟಿಲೈಸ್ ಮಾಡ್ಕೊತಾರೆ, ಅವ್ರವ್ರ ಕ್ಷೇತ್ರಗಳಿಗೆ ಎಷ್ಟೆಷ್ಟು ಕೆಲಸ ಮಾಡಿಸ್ತಾರೆ, ಎಷ್ಟು ದುಡ್ಡನ್ನ ಉಪಯೋಗಿಸ್ತಾರೆ, ಎಷ್ಟು ದುಡ್ಡನ್ನ ಜೋಬಲ್ಲಿ ಇಟ್ಕೊತಾರೆ ಅನ್ನೋದೇ ಇಂಪಾರ್ಟೆಂಟು. ಸೊ ಆ ರೀತಿ ಬರೋ ದುಡ್ಡನ್ನ ಫಂಡನ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಇಷ್ಟು ದುಡ್ಡು ಬಂತು ಇಷ್ಟಕ್ಕೂ ಇಷ್ಟು ಕೆಲಸ ಮಾಡಿಸಿದ್ದೀವಿ ಅಂತಂದರೆ ಇಂಡಿಯಾ ಎಲ್ಲಿಗೋ ಹೋಗ್ಬಿಡ್ತದೆ. ಅದನ್ನು ಇವರು ಕರೆಕ್ಟಾಗಿ ಕೆಲಸ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಕಾರಣಕ್ಕೋಸ್ಕರ ನಾನು ಇವ್ರ ಬಗ್ಗೆ ಈ ಪಕ್ಷದ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದು. ಉಪೇಂದ್ರ ಅವರು ಮನಸ್ಸು ಮಾಡಿದರೆ ಒಂದು ಸಿನಿಮಾದಲ್ಲಿರೋರು ಆರ್ಟಿಸ್ಟ್ಗಳನ್ನ ಯಾರನ್ನಾದ್ರೂ ತಂದು ನಿಲ್ಲಿಸೋದಾಗಲಿ, ಇಲ್ಲ ಅಂತಂದರೆ ಇವ್ರ ಪಕ್ಷಕ್ಕೆ ಯಾರಾದರೂ ಒಂದು ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಬಂದು ಮಾರ್ಕೆಟಿಂಗ್ ಮಾಡೋಕ್ಕೆ ಈ ರೀತಿ ಎಲ್ಲ ಮಾಡ್ಬೋದಿತ್ತು. ಬಟ್ ಇವರು ಇದನ್ನೆಲ್ಲ ಏನು ಮಾಡಿದೆ, ಅವರು ಈ ಪೊಲಿಟಿಕ್ಸ್ ಕೆರಿಯರ್ಗೆ ಕ್ವಾಲಿಫೈಡಾ ಅಥವಾ ಇದಕ್ಕೆ ಅವರು ಲಾಯಕ್ಕಿರೋರಾ ಅಂತ ಯೋಚನೆ ಮಾಡಿ ಅಂಥವ್ರನ್ನ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇದೊಂದು ಭಾಳ ಖುಷಿ ಆಯಿತು. ಬಟ್ ನನಗೂ ಕೆಲವೊಂದು ಕಡೆ ಕೆಲವೊಂದು ಸ್ಟೇಟ್ಗಳಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಎಜುಕೇಷನ್ ಮಿನಿಸ್ಟರ್ ಅಂತ ಇರ್ತಾರೆ. ಆದರೆ ಆ ಎಜುಕೇಷನ್ ಮಿನಿಸ್ಟ್ರು ಏನು ಓದಿರ್ತಾರೆ ಅಂದರೆ 4ನೇ ಕ್ಲಾಸು, ಇಲ್ಲಾಂದರೆ ಮ್ಯಾಕ್ಸಿಮಮ್ ಅಂದರೆ 10ನೇ ಕ್ಲಾಸು, ಅದು ಮ್ಯಾಕ್ಸಿಮಮ್ ಅಂದರೆ ಫಸ್ಟ್ PUC ಓದಿರ್ತಾರೆ, ಅದು ವಿತ್ಡ್ರಾ ಮಾಡಿರ್ತಾರೆ. ಈ ಥರ ಇರುತ್ತೆ ಪರಿಸ್ಥಿತಿ. ಬಟ್ ಇಲ್ಲಿ ಉಪೇಂದ್ರ ಅವರು ಆ ರೀತಿ ಮಾಡಿಲ್ಲ, ಸ್ವಲ್ಪ ಚೇಂಜಾಗೇ ಮಾಡಿದ್ದಾರೆ. ಸೊ ಅದನ್ನು ನಾವು ವೆಯ್ಟ್ ಮಾಡಿ ನೋಡೋಣ. ಉಪೇಂದ್ರ ಅವರು ಯಾವುದೇ ಸಿನಿಮಾ ಇವಾಗ ಡೈರೆಕ್ಷನ್ ಮಾಡಿದ್ರೂ ಅದು ಎಂಥ ಹಳ್ಳಿಲಾಗಲಿ ಎಂಥ ವಿಲೇಜಲ್ಲಾಗಲಿ ಅದು ಪಕ್ಕಾ ಫಸ್ಟ್ ಡೇನೇ ಹೌಸ್ಫುಲ್ ಆಗುತ್ತೆ. ಅದೇ ಹೌಸ್ಫುಲ್ ಮಾಡಿರೋ ಜನಗಳು ಏನಾದರೂ ಇವರು ಓಟ್ ಹಾಕ್ಬಿಟ್ರೆ ದೇವರಾಣೆ ಈ ಪಕ್ಷ ಅಂತೂ ಪಕ್ಕಾ ಗೆದ್ಬಿಡ್ತಾರೆ. ಉಪೇಂದ್ರ ಅವರು ಇಷ್ಟೆಲ್ಲ ಓಡಾಡಿ ಪಕ್ಷಕ್ಕೆ ಏನೇನು ಬೇಕು ಎಲ್ಲರೂ ಅಭ್ಯರ್ಥಿಗಳನ್ನೆಲ್ಲ ಕ್ಯಾಂಡಿಡೇಟ್ಗಳನ್ನೆಲ್ಲ ರೆಡಿ ಮಾಡಿ ತಂದು ನಿಲ್ಲಿಸಿ ಎಲ್ಲ ಕ್ಷೇತ್ರಗಳಲ್ಲೂ ನಿಲ್ಲಿಸಿದ್ದಾರೆ. ಒಂದು ವೇಳೆ ಇವರು ತುಂಬ ಮೆಜಾರಿಟಿ ಬರದೆ ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಜನ ಗೆದ್ದರು ಒಂದು ಖುಷಿನೇ, ಫಸ್ಟ್ ಟೈಮ್ ಇಷ್ಟಕ್ಕೆ ಬಂದಿದ್ದಾರೆ ಅಂತ. ಒಂದು ವೇಳೆ ಏನೂ ಬರದೆ ಎಲ್ಲೂ ಮೆಜಾರಿಟಿ ಬರದೆ ಒಂದು ಸೀಟು ಬರದೆ ಸೋತ್ರೆ ಅದು ಅವರಿಗೆಲ್ಲ ಸೋಲು, ಅದು ನಮ್ಗಳಿಗೂ ಸೋಲು ಅಂತಲೇ ಅನ್ಕೋಬೇಕು. ಇಷ್ಟೆಲ್ಲ ಮಾತಾಡಿದ್ದಕ್ಕೆ ನಾನು ಏನು ದಯವಿಟ್ಟು ಉಪೇಂದ್ರ ಅವರ ಅಭಿಮಾನಿ ಅಂತ ತಿಳ್ಕೊಬೇಡಿ, ಆಮೇಲೆ ಆ ಪಕ್ಷಕ್ಕೆ ಏನೋ ಸೇರ್ಕೊಂಡಿದ್ದೀನಿ ಅಂತ ತಿಳ್ಕೊಬೇಡಿ. ನಾಳೆ ದಿನ ಉಪೇಂದ್ರ ಅವ್ರ ಸಿನಿಮಾ ಬಂತಂದ್ರೂ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಸಿನಿಮಾಗೂ ರಾಜಕೀಯಕ್ಕೆ ನಾನು ಮರ್ಜ್ ಮಾಡೋಕ್ಕೆ ಹೋಗಲ್ಲ. ಇದೇ ಬೇರೆ ವಿಷಯ, ಅದೇ ಬೇರೆ ವಿಷಯ. ಬಟ್ ನನ್ನ ಸಪೋರ್ಟು ಪ್ರಜಾಕೀಯಾಗಿರುತ್ತೆ, ಖಂಡಿತ ಇರುತ್ತೆ, ಯಾವಾಗಲೂ ಇರುತ್ತೆ. ಸಪೋಸ್ ಈ ಪಕ್ಷದಲ್ಲಿಂದ ಯಾರಾದರೂ ಒಂದು ಕ್ಯಾಂಡಿಡೇಟು ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ಗೆದ್ದು ಒಂದು 4 ಜನ ಗೆಲ್ತಾರೆ ಅಂದ್ಕೊಳ್ಳಿ, ಯಾವನೋ ಒಂದು ಕ್ಷೇತ್ರದಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂತ ಅಂದಾಗ ಆ ಪಕ್ಷದ ಆ ಕ್ಷೇತ್ರದಲ್ಲಿರೋರನ್ನ ಖಂಡಿತ ನಾನು ಪ್ರಶ್ನೆ ಮಾಡೇ ಮಾಡ್ತೀನಿ. ಇದೇ ಜಾಗದಲ್ಲಿ ಕೂತ್ಕೊಂಡು ನಾನು ಏನಾರು ಸರಿ ಇಲ್ಲ ಅಂತಂದರೆ ನಾನು ಪ್ರಶ್ನೆನೂ ಕೇಳ್ತೀನಿ, ಬಾಯಿಗೆ ಬಂದಂಗೆ ಬೈದರೂ ಬೈತೀನಿ.